ಪ್ರಿಯಾ ಅವರು ಭಾವಂಗ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ನನಗೂ ಇಷ್ಟ ಆದ್ರು. ಓಹೋ, ಅದಕ್ಕೆ ಹೆಸರು ಪ್ರಿಯಾನ? ರಕ್ಷಾ, ಈಗಲೇ ಅತ್ಗೆ ಅಂತ ಹೇಳ್ಬೇಡ್ವೆ. ಮೊದ್ಲು ಮದ್ವೆ ನಿಶ್ಚಯ ಆಗ್ಲಿ. ನಿನ್ಗಿನ್ನೂ ಆ ವಿಷಯದಲ್ಲಿ ಅನುಮಾನನ ಗಿರಿಜಾ? ನನಗಂತೂ ನಂಬಿಕೆ ಇದೆ, ಈ ಸಂಬಂಧ ಖಂಡಿತ ಮುಂದುವರಿಯತ್ತೆ ಅಂತ. ಮಾಧವನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಹುಡುಗಿ ಮನೆಯವ್ರಿಗೆ ಮಾಧವ ಇಷ್ಟ ಆಗಿದೆ. ಇನ್ನೇನ್ ಬೇಕಾಗಿತ್ತು? ಆದ್ರೂ ಒಂದ್ಸಲ ಹೆಣ್ಣೋಡೋ ಶಾಸ್ತ್ರ ಆಗಿ ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ. ಅದು ಆಗತ್ತೆ ಗಿರಿಜಾ. ಇಷ್ಟು ದಿನ ಬಂದಿದ್ದ ಸಂಬಂಧದಲ್ಲಿ ಯಾವ್ದಾ ಸಂಬಂಧದ ಬಗ್ಗೆ ಇಷ್ಟು ನಂಬಿಕೆ ಬಂದಿತ್ತಾ? ಮಾಧವ ಎಷ್ಟು ಖುಷಿಯಾಗಿದ್ನಾ? ಒಂದು ಆಶಾ ಕಿರಣ ಮೂಡಿದೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ. ಈಗ ಅನ್ನಿಸ್ತಾ ಇದೆ ಆ ಹಳೆ ಸಂಬಂಧಗಳು ಕೂಡ್ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂತ. ಅದಕ್ಕೆ ಅಲ್ವೇ ಹೇಳೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇಷ್ಟು ದಿನ ಕಾದಿದ್ದಕ್ಕೂ ಒಳ್ಳೆ ಜನ, ಒಳ್ಳೆ ಹುಡುಗಿ ಸಿಕ್ತು. ಎಲ್ಲ ಒಳ್ಳೇದಾಗತ್ತೆ ಗಿರ್ಜಾ. ಅಷ್ಟಾದ್ರೆ ಸಾಕು ರೀ. ನಾಳೆನೆ ಪುರೋಹಿತರಿಗೆ ಫೋನ್ ಮಾಡಿ ಹೆಣ್ಣು ನೋಡಕ್ಕೆ ಒಂದು ಒಳ್ಳೆ ದಿನ ನೋಡಿ ಅಂತ ಹೇಳ್ಬೇಕು. ಗಿರ್ಜಾ, ಹೊಟ್ಟೆ ಹಸಿತಾ ಇದೆ, ಬೇಗ ಅನ್ನ ಕೇಳು, ಊಟ ಮಾಡಿ ಮಲ್ಕೋಣ. ಅಪ್ಪ, ನಾನು ಆಗ್ಲೇ ಅನ್ನ ಮಾಡಿಟ್ಟಿದ್ದೀನಿ, ನೀವು ಕೈಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ಆಯ್ತು ಪುಟ್ಟ. ಅಣ್ಣ, ನಾನ್ ಹೇಳಿಲ್ವಾ ಬಾವ, ನಿಮ್ ಇನ್ನೋಸೆನ್ಸ್ಗೆ, ನಿಮ್ ಸ್ಟೈಲಿಗೆ ಒಂದ್ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ. ಈಗ ಸಿಕ್ಬಿಟ್ರಲ್ವಾ, ಕಂಗ್ರಾಟ್ಸ್ ಬಾವ. ಅಣ್ಣ, ಹಂಗಂದ್ರೆ ಮದುವೆ ಊಟ ಯಾವಾಗ ಹಾಕ್ತಿದ್ಯಾ? ಓ, ಇಲ್ಲಿ ನೋಡಪ್ಪ, ಮುಜುಗರ ಮಾಧವ. ಓಯ್ ಕಳ್ಳ! ಅಲ್ಲ ಅಣ್ಣ, ಶಿವ ಪಾರ್ವತಿ ಮಹದೇಶ್ವರನ್ ಸಾಂಗ್ ಕೇಳ್ತಿದ್ದೋ ನೀನು, ಇವಾಗ ಯಾವ ತರ ಸಾಂಗ್ ಕೇಳ್ತಾ ಇದ್ದೆ? ಅಣ್ಣ, ಯಾವ ಸಾಂಗ್? ತೋರ್ಸು ತೋರ್ಸು. ಸುಮ್ಮನೆ ರಕ್ಷು, ಏನೋ ಕೇಳ್ತಾ ಇದ್ದೆ. ಏಯ್ ಕಳ್ಳ ಕಣ ನೀನು. ನಿನ್ ಮುಖದಲ್ಲಿರೋ ನಾಚಿಕೆ ಸಂತೋಷನ ನೋಡಿದ್ರೆ ಗೊತ್ತಾಗತ್ತೆ ನಿನ್ ಫ್ಯೂಚರ್ ವೈಫ್ ನ ನೆನೆಸ್ಕೊಂಡು ಕನ್ಸ್ ಕಾಣ್ತಿದ್ಯಾ ಅಂತ. ಕರೆಕ್ಟಾ? ನಂಗೆ ಲವ್ ಆಗಿದೆ, ಅಣ್ಣಂಗೆ ಲವ್ ಆಗಿದೆ. ಸೀರೆ ಉಡ್ಕೊಂಡ್ ಮೇಳಕ್ ಬಂದ್ಲು ಅಣ್ಣನ್ ಹುಡುಗಿ. ಕಳ್ಳ ಸುಮ್ಮನೆ ಇರ. ಅಲ್ವೋ ಅಣ್ಣ, ನೀನೇ ಇಷ್ಟ ನಾಚ್ಕೋತಿದ್ಯಾ ಅಂದ್ರೆ ಅತ್ಗೆ ಇನ್ನೆಷ್ಟು ನಾಚ್ಕೊಂಡಿರಲ್ಲ. ಅಣ್ಣ, ಅದಕ್ಕೆ ನಾವೆಲ್ಲ ನೋಡೇ ಇಲ್ಲ. ನೋಡಕ್ ಹೆಂಗಿದಾರೆ? ನಿನಗ್ ಇಷ್ಟ ಆದ್ರ? ಕ್ಯೂಟ್ ಆಗಿದಾರ? ಬರೀ ಹೂ ಅಂತೀಯಲ್ಲೋ, ಎಕ್ಸ್ಪ್ಲೈನ್ ಮಾಡು ನಮ್ಮ ಅತ್ಗೆ ನೋಡಕ್ ಹೇಗಿದ್ದಾರೆ ಅಂತ. ಏನ್ ಹೇಳೋದು? ಅವಳ ಕಣ್ಣು ದುಂಡು ಮಲ್ಲಿಗೆ ಹೂವಿನಾಗೆ ಪುಟ್ಟದಾಗಿ ಗುಂಡಗಿದೆ. ಮತ್ತವಳ ಮೂಗು ಕಮಲದ ಹೂವಿನ ದಳದ ತರ ಉದ್ದ ಮೂಗು. ಇನ್ನು ಕೆನ್ನೆ ಅಂತೂ ಗುಲಾಬಿ ಹೂವು. ಒಟ್ನಲ್ಲಿ ಅವಳ ಮುಖ ಸುಂದರವಾಗಿರೋ ಒಂದು ಗಾರ್ಡನ್ ತರ ಇದೆ. ಇದಕ್ಕೆ ನೋಡಿ ಏನು ಹೇಳಲ್ಲ ಅನ್ನೋದು. ಹೇಳು ಹೇಳು ಅಂತ ಫೋರ್ಸ್ ಮಾಡಿ ಹೇಳಿದ್ಮೇಲೆ ಈ ತರ ನಗ್ತಾ ಇದೀರಾ. ಅಣ್ಣ, ಹಂಗಲ್ವೋ, ಮುಖ ಗಾರ್ಡನ್ ಅಂತೆ, ನಗು ಬರ್ದೆ ಏನೇನಾಗುತ್ತೆ? ಅಲ್ಲ ಅಣ್ಣ, ನೀನು ಆ ಗಾರ್ಡನ್ ಮಾಲೀಕನೋ? ಒಂದು ಗಾರ್ಡನ್ ನೋಡಿದಾಗ ಮನಸ್ಸಿಗೆ ಎಷ್ಟು ಹಿಡ್ಸತ್ತಲ್ಲ, ಮನಸ್ಸಿಗೊಂಥರ ಹಿತ ಅನ್ಸತ್ತಲ್ಲ. ನನಗೂ ಹಾಗೆ ಆ ಹುಡ್ಗಿನ್ ನೋಡಿ ಹಾಗೆ ಫೀಲ್ ಆಯ್ತು. ಅಣ್ಣ, ಇದೆಲ್ಲ ಅದಕ್ಕೆ ಹೇಳಿದ್ಯಾ ನೀನು? ಹೇ, ಯಾರಿಗೆ? ಪ್ರಿಯಾ ಅವ್ರಗ? ಹೋಗ ನೀನು. ಎಲ್ಲಿಗೆ ಹೋಗ್ಬೇಕು? ನಮ್ಗಲ್ಲಪ್ಪ, ಪ್ರಿಯಾ ಅದಕ್ಕೆ ಹೇಳಿದನ್ನೆಲ್ಲ. ಎಲ್ಲಿ? ಅವ್ರಿಗೊಂದು ಫೋನ್ ಮಾಡು. ಫೋನಾ? ಚಿಕ್ಕು, ನಾನು ಅವ್ರ ನಂಬರ್ ಎಲ್ಲ ತಗೊಂಡಿಲ್ಲ. ಏನಣ್ಣ ನೀನು ಮೊಬೈಲ್ ನಂಬರ್ ತಗೋಬೇಕು ತಾನೆ? ಈಗ ಫೋನ್ ನಂಬರ್ ಇದ್ದಿದ್ರೆ ಅವ್ರಿಗೆ ಫೋನ್ ಮಾಡ್ಬೋದಿತ್ತಲ್ವಾ? ಹೇ, ಏನು ಹೇಳ್ತಾ ಇದ್ಯಾ? ಇನ್ನೂ ಹೆಣ್ಣು ನೋಡಕ್ಕೆ ಹೋಗಿಲ್ಲ, ಆಗ್ಲೇ ನಂಬರ್ ಇಸ್ಕೊಂಡ್ರೆ ಚೆನ್ನಾಗಿರತ್ತಾ? ಇದೆಲ್ಲ ಅಪ್ಪಂಗ್ ಗೊತ್ತಾದ್ರೆ ಸರಿಗಿರಲ್ಲ. ಅಪ್ಪಂಗ್ ಇದೆಲ್ಲ ಇಷ್ಟನೂ ಆಗಲ್ಲ. ಆಯ್ತಪ್ಪ ತಂದೆ, ಹೆಣ್ಣೋಡ ಶಾಸ್ತ್ರ ಅಂದ್ಮೇಲೆ ಅಪ್ಪನ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ನಂಬರ್ ಇಸ್ಕೊ. ಅಪ್ಪ ಏನಾದ್ರು ಮದ್ವೆಗಿಂತ ಮುಂಚೆ ಹುಡುಗ ಹುಡುಗಿ ಮಾತಾಡಂಗಿಲ್ಲ ಅಂತ ಸ್ಟ್ರಿಕ್ಟ್ ರೂಲ್ಸ್ ಅಪ್ಲೈ ಮಾಡಿದ್ರೆ ಅದನ್ನು ಫಾಲೋ ಮಾಡು. ಹೇ ಚಿಕ್ಕು, ಯಾಕೋ ಸುಮ್ಮನೆ ಇರೋ. ಮತ್ತಿನ್ ಏನಣ್ಣ, ನಂಬರ್ ತಗೊಂಡಿದ್ರೆ ಏನಾಗ್ಬಿಡ್ತಿತ್ತು? ಚಿಕ್ಕು, ಹುಡುಗಿ ಮನೇಲಿ ಇನ್ನೂ ನಮ್ನ ಒಪ್ಕೊಂಡಿಲ್ಲ ಕಣೋ. ಅದಕ್ ಮುಂಚೆನೆ ನಾವು ನಮ್ಮಷ್ಟಕ್ ನಾವೇ ಏನೇನೋ ಅನ್ಕೊಳ್ಳೋದು ತಪ್ಪು. ಆಹಾ ಮಾಧವಣ್ಣ,
ಬರೀ ಬಾಯಿ ಮಾತಿಗೆ ಈ ತರ ಹೇಳ್ತೀಯ, ಆದ್ರೆ ಮನ್ಸಲ್ ಮಾತ್ರ ಪ್ರಿಯಾ ಪ್ರಿಯಾ ಅಂತ ಜಪ ಮಾಡ್ತಾ ಇದ್ದಾನೆ. ಕಳ್ಳ ಅವನು, ಕಳ್ಳ ಕಳ್ಳ. ಬಿಟ್ಬಿಡ್ರಪ್ಪ, ಇವಾಗ ಮಾಧವಣ್ಣ ಲವ್ ಮಾಡಲ್ ಇದ್ದಾನೆ ಗೊತ್ತಲ್ಲ. ಮಾಧವದಿಂದ ಮಾ ತೆಗೆದು ಪ್ರಿಯಾಯಿಂದ ಯಾ ತೆಗೆದ್ರೆ ಮಾಯಾ. ಚಳಿ 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 ಚಳಿ. ಏಯ್ ಕೋತಿ, ಡಾಕ್ಟರ್ ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ತಗೊಂಡಿದ್ಯಾ ತಾನೆ? ಅಷ್ಟೊಂದ್ ಚಳಿನಾ? ಕಂಬ್ಳಿ ಏನಾದ್ರು ಕೊಡ್ಲಾ? ಕಾಡ್ಪಪ್ಪ, ಅಲ್ಲ ವಲ್ಲಭ, ಏನು ಅದು ನಂಗೆ ಜ್ವರ ಪೂರ್ತಿ ಕಮ್ಮಿ ಆಗಿಲ್ವಲ್ಲ, ಕೆಳಗ್ ಬೇರೆ ಮಲ್ಕೊಂಡಿದೀನಲ್ಲ, ಚಳಿ ಹಂಗೆ ನೆಲದಿಂದ ಮೇಲ್ ಬರ್ತಾ ಇದೆ. ಅದಕ್ಕೆ ನೆನ್ನೆ ನೀನು ಪಾಪ ಮಂಚನ ಬಿಟ್ಕೊಡಕ್ ಬಂದ್ರೆ ನಾನ್ ನಿನ್ಗೆ ಬೈದ್ಬಿಟ್ಟೆ. ಆದ್ರೆ ಇವತ್ತು ಚಳಿಗೆ ಇಲ್ಲಿ ಮಲ್ಕೊಳಕ್ ಆಗ್ತಿಲ್ಲ ಕಣೋ, ಪ್ಲೀಸ್ ನಂಗ್ ಮಂಚ ಬಿಟ್ಕೊಡ್ತೀಯಾ? ನಿನ್ನೆ ನೀನು ನನ್ನನ್ನ ಬರೀ ಬೈದಿದ್ದಲ್ಲ, ಕೋಪದಲ್ಲಿ ತಳ್ಳೆ ಬಿಟ್ಟೆ. ನೋಡೋ, ಮಂಚದ ಮೇಲೆ ಮಲ್ಕೊಳ್ಳೋ ಅವಕಾಶ ಇಲ್ಲ ನಿಂಗೆ ಸಿಗಲ್ಲ. ನಿನಗ್ ನೆಗಡಿನೂ ಇಲ್ಲ ಜ್ವರನೂ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸುಮ್ ಡೌ ಮಾಡಬೇಡ, ದಬಾಕಳೆ. ನಾನು ಇಲ್ಲಿ ಜ್ವರದಲ್ಲಿ ಹೊಡೆದಾಡ್ತಿದ್ರೆ ನೀ ಅದನ್ನ ಡೌ ಅಂತ್ಯಾ? ಚಳಿಗಾಲ ಬೇರೆ ಶುರು ಆಗಿದೆ, ನೀನ್ ನೋಡಿದ್ರೆ ಮಹಾರಾಜ ತರ ಮೊಬೈಲ್ ಅಲ್ಲಿ ಆಟ ಆಡ್ಕೊಂಡು ಮಂಚದ ಮೇಲೆ ಮಲ್ಗಿದ್ಯಾ. ನಾನು ಅಪ್ಪೆ ಪಾರಿ ತರ ನೆಲದ ಮೇಲೆ ಮುದುರ್ಕೊಂಡ್ ಮಲ್ಕೊಬೇಕಾ? ಇದ್ ಯಾವ ಸೀಮೆ ನ್ಯಾಯ? ನ್ಯಾಯ ಅಲ್ಲ, ನಿನ್ ಹಣೆ ಬರಹ. ಜಾಸ್ತಿ ನನ್ ತಲೆ ತಿನ್ಬೇಡ, ಸುಮ್ನೆ ದಬಾಕ. ಸರಿ ವಲ್ಲಭ, ನಾವಿಬ್ರು ಒಂದ್ ಒಪ್ಪಂದಕ್ ಬರೋಣ. ಏನ ಒಪ್ಪಂದನ? ನಾಳೆನೆ ಫೆಸ್ಟು, ನಾಟಕ ಇದೆಯಲ್ಲ, ಅದ್ರಲ್ಲಿ ಯಾರ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ಮಂಚ. ನಾಳೆಯಿಂದ ಅವರೇ ಮಂಚದ ಮೇಲೆ ಮಲ್ಕೊಬೇಕು, ಓಕೆನಾ? ಓಕೆ. ಹೆಲೋ, ಓಕೆ ಅಂದ್ರೆ ಆಗ್ಲಿಲ್ಲ, ಇಳಿ ಇಳಿ ಕೆಳಗಡೆ. ಏಕೆ? ಈಗ ಈ ಮಂಚದ ಮೇಲೆ ಮಲ್ಗೋ ರೈಟ್ಸ್ ನಿನಗೂ ಇಲ್ಲ ನನಗೂ ಇಲ್ಲ, ಇಳಿ ಕೆಳಗೆ. ನೀನ್ ಇವಾಗ ಕೆಳಗ್ ಮಲ್ಕೋ, ನಾಳೆ ನಾಟಕ ಎಲ್ಲ ಮುಗ್ದ್ಮೇಲೆ ಡಿಸೈಡ್ ಆಗುತ್ತೆ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ. ಅಲ್ಲಿವರೆಗೂ ಮಂಚದ ಮೇಲೆ ಯಾರು ಮಲ್ಕೊಳ್ಳೋ ಹಾಗಿಲ್ಲ, ಇದೇ ರೂಲ್ಸ್. ಸರಿ. ಏಯ್, ಏನು ಇದು? ತುಟಿಕ್ ಪಿಟಿಕ್ ಅಂದೆ ಒಪ್ಕೊಂಡ್ಬಿಟ್ಟೆ. ನೋಡ್ ಕರಿಬೇಕು, ನಾಳೆ ಕಾಲೇಜಲ್ಲಿ 100% ನಾನೇ ಕಣೆ ಬೆಸ್ಟ್ ಪರ್ಫಾರ್ಮರ್ ಆಗೋದು. ಇವತ್ತೊಂದಿನ ಕೆಳಗಡೆ ಮಲ್ಕೊಳ್ಳೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಮಲ್ಕೋತೀನಿ. ಸೊ ಈ ಮಂಚ ನಂದೆ. ಹಾ ಹಾ ಹಾ, ಅದನ್ನ ಈಗ್ಲೇ ಡಿಸೈಡ್ ಮಾಡ್ಬೇಡ, ನಾಳೆ ಗೊತ್ತಾಗುತ್ತೆ. ಈ ಮಂಚದ ಮೇಲೆ ಪ್ರತಿ ಮೂಲೆಯಲ್ಲೂ ಕೆತ್ತಿರೋದು ಈ ವಲ್ಲಭನ ಹೆಸರು. ಅದನ್ನ ಅಳಿಸಿ ನಾಳೆ ಹೊಸ ಹೆಸರನ್ನ ನಾನ್ ಕೆತ್ತೀನಿ. ಅಮ್ಮ, ಓಹ್ ಅಕ್ಕ, ಬಂದ್ಯಾ? ಏನ್ ಒಬ್ಳೆ ಬಂದಿದ್ಯಾ? ಯಜಮಾನ್ರಲ್ಲಿ ಈ ಸತಿನೂ ಪಾಪನ್ ಕರ್ಕೊಂಡ್ ಬಂದಿಲ್ಲ? ಫಸ್ಟ್ ನೀವು ನನ್ನ ಮದ್ವೆ ಕರೀರಿ, ಆಗ ನನ್ ಗಂಡನ್ನು ಮಗುನ್ನು ಕರ್ಕೊಂಡ್ ಬರದ ಅಂತ ಯೋಚನೆ ಮಾಡ್ತೀನಿ. ಹೌದು, ಮನೇಲಿ ಯಾರು ಕಾಣ್ತಿಲ್ವಲ್ಲ, ಇದಾರ ಅಥವಾ ಮದ್ವೆ ತಯಾರಿ ಮಾಡ್ಕೊಳಕ್ ಹೋಗಿದಾರ? ಮದ್ವೆ ತಯಾರಿನ? ಯಾರ್ ಮದ್ವೆ ತಯಾರಿ? ಇನ್ಯಾರ್ದು, ನಿಂದೇನೆ. ನೆನ್ನೆ ಹುಡುಗಿ ನೋಡ್ಕೊಂಡ್ ಬಂದ್ರಂತೆ. ಧನ್ಯಾ, ಯಾವಾಗ ಬಂದೆ? ಹೇಗಿದ್ಯೆ? ಈಗೇನು, ನಾನ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಯಾಕೆ? ಮತ್ ಇನ್ನೇನಮ್ಮ, ಈ ಮನೆ ದೊಡ್ಡ ಮಗಳು ನಾನು, ನನ್ಗೊಂದ್ ಮಾತು ಏನು ಹೇಳೋದೇ ಇಲ್ಲ. ನನ್ನ ಬಿಟ್ಟು ಮಾಧವನ್ಗೆ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀರಾ? ಹೋಗಮ್ಮ, ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಧನ್ಯಾ, ಇನ್ನೂ ಮದುವೆ ಫಿಕ್ಸ್ ಆಗಿಲ್ಲಮ್ಮ. ನಾವೆಲ್ಲ ಹೋಗಿದ್ದು ಮದುವೆ ಮೇಳಕ್ಕೆ. ನಮ್ಗೆ ಹುಡುಗಿ ಒಪ್ಪಿಗೆ ಆಗಿದೆ ಅಷ್ಟೇ, ಅವರು ನೋಡಿದ ಲೆಕ್ಕ ಅಷ್ಟೇ, ಇನ್ನೂ ಮಾತುಕತೆ ಆಗಿಲ್ಲಮ್ಮ. ಹೌದಕ್ಕ, ಆ ಹುಡುಗಿಗೆ ನಾನು ಇಷ್ಟನೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೂ ನನ್ಗೀಗ ನೀವ್ಯಾರು ಏನು ಹೇಳೋದೇ ಇಲ್ಲ. ನಿನ್ನೆ ರಕ್ಷಣ್ ಫೋನ್ ಮಾಡಿದಾಗ ವಿಷಯ ಗೊತ್ತಾಯ್ತು. ಹಿರಿ ಮಗಳು ನಾನು, ನಾಳೆ ಮಾದನ್ ಮದ್ವೆಲಿ ಕಳ್ಶ ಕನ್ನಡಿ ಇಟ್ಕೊಂಡು ಓಡಾಡೋಳು ನಾನು. ನನ್ಗೆ ಹೇಳ್ದೆ ನೀವೆಲ್ಲ ಹೇಗ್ ಹೋಗ್ಬಿಟ್ರಿ?
ನಿನಗೆ ಫೋನ್ ಮಾಡ್ಬೇಕು ಅಂತಿದ್ವಿ ಧನ್ಯ, ಅಷ್ಟ್ರಲ್ಲಿ ನೋಡು ನೀನೇ ಬಂದ್ಬಿಟ್ಟಿದ್ಯಾ. ಯಾಕೋ ನಮ್ಮ ಮಾಧವನ್ಗೆ ಯಾವ ಸಂಬಂಧನೂ ಸರಿ ಹೋಗ್ತಿರ್ಲಿಲ್ಲ ಕಣೆ. ಈ ಹುಡುಗಿ ಅಪ್ಪ ಅಮ್ಮ ಮಾಧವನ್ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಏನೋ ಎಲ್ಲ ಒಳ್ಳೇದಾದ್ರೆ ಸಾಕು. ಆಗತ್ತಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲ, ನನ್ ತಮ್ಮನ್ ಏನ್ ಕಮ್ಮಿ ಆಗಿದೆ ಅಂತ? ಎಷ್ಟು ಮುದ್ದಾಗಿದ್ದಾನೆ ಅವನು. ಅಬ್ಬಾ, ಅಂತೂ ಅಕ್ಕನ್ ಕೋಪ ಇಳೀತು. ಅದೇನೋ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ ನಿನ್ನೆ ಹೇಳ್ತಿದ್ಯಂತೆ, ನನ್ಗೂ ಸ್ವಲ್ಪ ಹೇಳೋ. ನಾಚ್ಕೆ ನೋಡು, ಇವ್ ನಾಚ್ಕೊಂಡ್ರೆ ಮುಖ ಒಳಗೆ ಕೆಂಪು ಟೊಮೆಟೊ ಆದಂಗ ಆಗುತ್ತೆ. ಹೌದಪ್ಪ, ಹುಡುಗಿ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಚೆನ್ನಾಗಿದ್ದಾರೆ ಅವರು. ಏನೋ ವ್ಯಾಪಾರ ಅಂತೆಮ್ಮ, ತುಂಬಾ ಒಳ್ಳೆ ಜನ. ಹೌದಾ ಅಪ್ಪ, ಆ ಹುಡುಗಿಗೆ ತಂಗಿ ಬೇರೆ ಇದ್ದಾಳಂತೆ. ನಮ್ ವಲ್ಲಭ ಆ ಎದುರುಗಡೆ ಮನೆಯವ್ಳನ್ನ ಕಟ್ಕೊಳ್ದೆ ಹೋಗಿದ್ರೆ ಇನ್ 2 ವರ್ಷ ಬಿಟ್ಕೊಂಡು ಆ ತಂಗಿನ ನಮ್ ವಲ್ಲಭನ್ಗೆ ತಂದ್ಕೋಬಹುದಾಗಿತ್ತು. ಹುಚ್ಚು ಹುಡ್ಗ ಹೋಗಿ ಹೋಗಿ ಆ ಗೂಬೆನ ಮದ್ವೆ ಆದ. ಗಿರ್ಜಾ, ಧನ್ಯಂಗ್ ಕಾಫಿ ಕೊಡು. ಆಯ್ತು ರೀ. ಅಮ್ಮ, ತಿಂಡಿ ಏನಿವತ್ತು? ಇಲ್ಲಿ ಬರೋ ಗಡಿ ಬಿಡಿಲಿ ನಾನ್ ತಿಂಡಿನೇ ಮಾಡ್ದೆ ಬಂದೆ. ಯಾಕಮ್ಮ ಹಾಗೆ ಮಾಡ್ತೀಯಾ? ಬಾ, ಮೊದಲು ತಿಂಡಿ ತಿನ್ ಬಾ. ಸರ್, ಯಾಕೆ ಸರ್ ಅವಾಗ್ಲಿಂದ ಒಳ್ಳೆ ಹೆಣ್ಣ ಕುಡ್ದಿರೋ ಕೋತಿ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ? ಹೌದಪ್ಪ, ನಿಮ್ಮಂತವ್ರಿಗೆಲ್ಲ ನಾಟಕ ಮಾಡಿಸ್ತಿದಿಲ್ಲ. ನಾನು ಹೆಂಡ ಕುಡಿದಿರೋ ಕೋತೀನಿ. ನೋಡು, ಬೇರೆ ಕಾಲೇಜ್ ಹುಡುಗರೆಲ್ಲ ಬರ್ತಾ ಇದಾರೆ, ನಮ್ ಹುಡುಗರು ಇನ್ನೂ ಬಂದಿಲ್ಲ. ಎಲ್ಲೋ ಅಮೂಲ್ಯ, ಎಲ್ಲೋ ವಲ್ಲಭ. ಸರ್, ನಾನು ಇಲ್ಲಿದ್ದೀನಿ. ಆಹಾಹಾ, ವಲ್ಲಭ ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಬೇಟ್ ನೀನು ದುಷ್ಯಂತ ಮಹಾರಾಜನ್ ತರನೇ ಕಾಣ್ತಾ ಇದೀಯಾ. ಶಬ್ಬಾಷ್. ಸರ್, ಮತ್ ನಾನು ಸರ್, ನಾನ್ ಹೇಗ್ ಕಾಣಿಸ್ತಿದ್ದೀನಿ? ಆಹಾ ಅಮ್ಮೋ, ಮುದ್ದು ಮುದ್ದಾಗಿ ಶಾಕುಂತಲೆ ತರನೇ ಕಾಣ್ತಿದ್ಯಮ್ಮ. ಸೂಪರ್. ವಲ್ಲಭ, ಅಮೂಲ್ಯ, ಡೇ 1 ಇಬ್ರು ಜಗಳ ಮಾಡ್ಕೊಂಡೇ ಕಾಲ ಕಳೆದ್ ಬಿಟ್ರಿ. ಒಂದಿನಾನು ಪ್ರಾಕ್ಟೀಸ್ನ ಸರಿಯಾಗಿ ಮಾಡೇ ಇಲ್ಲ ನೀವು. ಇವತ್ತಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ನನ್ನ ಮರ್ಯಾದೆ ಉಳಿಸ್ರಪ್ಪ, ಕೈ ಮುಗಿತೀನಿ. ಸರ್, ನನ್ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳ್ಬೇಡಿ ಸರ್. ಟೇಕ್ ಒನ್ ಆರ್ಟಿಸ್ಟ್ ಸರ್ ನಾನು. ಮುಂದೆ ಸಿನಿಮಾಲೆಲ್ಲ ಮಾಡೋ ಪ್ಲಾನ್ಸ್ ಇದೆ. ನನ್ನಂತ ಆರ್ಟಿಸ್ಟ್ ಮುಂದೆ ಈ ಡಬ್ಬಾ ಡಕೋಟ್ ಆರ್ಟಿಸ್ಟ್ ಹಾಕೊಂಡಿದೀರಾ. ಸೊ ನಾಟಕ ಹೆಂಗ್ ಬರುತ್ತೆ ಅಂತ ನಾನು 100% ಶೋರ್ ಆಗಿರಕ್ ಆಗಲ್ಲ ಸರ್. ನಾನು ಡಪ್ಪ ಡಕೋಟ ಆರ್ಟಿಸ್ಟಾ? ನೀನು ಬರೀ ಡಬ್ಬಾ ಡಕೋಟ್ ಆರ್ಟಿಸ್ಟ್ ಅಲ್ಲ ಕಣೆ ಕುಳ್ಳಿ, ದೊಡ್ಡ ಸೈಕಲ್ ಆರ್ಟಿಸ್ಟ್ ನೀನು. ನೀನು ಗುಜ್ರಿಗ್ ಬೀಳಕ್ ಹೋಗೋ ಸ್ಕೂಟರ್ ಕಣೋ. ಏಯ್, ಜಾಸ್ತಿ ಮಾತಾಡ್ಬೇಡ, ಆಮೇಲೆ ಹೋಗಿ ಅದೇ ಗುಜ್ರಿಗೆ ಹಾಕ್ಬಿಡ್ತೀನಿ. ಮೊದ್ಲೇ ಗುಜ್ರಿ ಅವ್ರಿಗೆ ನಿನ್ನಂತ ಪೀಸು ತುಂಬಾ ನೆಸೆಸಿಟಿ ಇರುತ್ತೆ. ಏನು ನನ್ನ ಗುಜ್ರಿ ಅಂತೆ? ಇಂತ ಬಿಸಾಕ್ಬಿಟ್ರೆ ನೀನು ಗುಜ್ರಿ ತರನೇ ಕಾಣಿಸೋದು. ಯಾಕ್ ಮಾರಿ, ತಳ್ಳಿದ ತಕ್ಷಣ ಮುಖದಲ್ಲಿ ಭಯ ಎದ್ ಕಾಣಿಸ್ತಾ ಇದೆ. ಈ ಭಯ ಯಾವಾಗ್ಲೂ ಹಿಂಗೆ ಇರ್ಲಿ. ಓ, ಡಬ್ಬಾ ಡಕೋಟ ಸೈಕಲ್ಲು ಮೆಂಟಲ್ಲು ಅಂತ ಎಲ್ಲ ಹೇಳಿ ಈ ಕೈ ಮುಗಿತಿದ್ಯಾ? ಸರ್, ನೋಡಿದ್ರ ಸರ್ ಇವನ್ ರಾಮನ್ ಸ್ಟೇಜ್ ಅಲ್ಲ, ಇಲ್ಲಿ ನೋಡಿ ಸರ್. ಹೋಗ್ಲಿ ಬಿಡಮ್ಮ, ಅವನು ಕೈ ಮುಗ್ದ ಅಂತ ನೀನೇ ಹೇಳ್ದಿ ಅಲ್ವಾ? ಆಗಲ್ಲ ಸರ್, ಇವ್ ನನ್ಗೆ ಪ್ರತಿ ಸಲ ಅವಮಾನ ಮಾಡ್ತಾನೆ ಇದ್ದಾನೆ. ಅಷ್ಟಕ್ಕೂ ನಾನು ಏನ್ ಸರ್ ಕೆಪ್ಪಸ ಹತ್ಕೊಂಡ್ ಬಂದಿದ್ದೀನಿ. ನನ್ನನ್ನ ನಾನು ಪ್ರೂವ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ಸರ್. ಮೊನ್ನೆ ಬಿಟ್ಟೋದಳು 25 ಪಾನಿಪುರಿನ ತಿಂದು ನನ್ನ ಟ್ಯಾಲೆಂಟ್ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಸರ್. ಅಮೂಲ್ಯ, ತಾಳಿ ತಾಳಿ ತಾಳಿ. ಏನು
ತಾಳ್ಬೇಕಾ? ಹೇಳೋದೆಲ್ಲ ಹೇಳ್ಬಿಟ್ಟು ನನಗ್ ರೊಚ್ಚಿಗೆ ಎಬ್ಸ್ಬಿಟ್ಟು ಈಗ ತಾಳಿ 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 ಅಂದ ತಕ್ಷಣ ತಡ್ಕೊಂಡ್ಬಿಡ್ಬೇಕಾ? ಎರಡು ನಿಮಿಷ ಇದೆ ಸುಮ್ಮನೆ. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ? ದುಪ್ಪಟ್ಟ ಹೊಚ್ಚ ನೆತ್ತಲ್ಲಿ ನನ್ನ ತಪ್ಕೊಂತಿದ್ಯಾ ನಿಮ್ಮ ಅಜ್ಜಿ? ವಲ್ಲಭ, ಏನಾಯ್ತಪ್ಪ ನಿನಗೆ? ಯಾಕೋ ಈ ತರ ಹುಚ್ಚುಸ್ತರ ಆಡ್ತಿದ್ಯಾ? ಸರ್ ನನಗೆ ನಾಟಕನೂ ಬೇಡ, ಈ ಮೂದೇವಿ ಜೊತೆ ಆಕ್ಟಿಂಗು ಬೇಡ. ಹೋಗ್. ಸರ್ ಅವನೇನ್ ನಾಟಕ ಬಿಟ್ಟೋಗೋದು, ನಾನು ನಾಟಕ ಬಿಟ್ಟೋಗ್ತೀನಿ. ಅಮ್ಮ, ಆದ್ರೆ ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಸೆಲ್ಫಿ ತಗೊಂಡ್ ಹೋಗ್ತೀನಿ. ಅಮ್ಮ, ಅಮೂಲ್ಯ ನಿಂತ್ಕೊಳ್ಳಮ್ಮ. ನಾಟಕ ಶುರು ಆಗೋದಕ್ಕೆ ಇನ್ನು ಅರ್ಧ ಗಂಟೆನೂ ಇಲ್ಲ. ಲೀಡ್ ಕ್ಯಾರೆಕ್ಟರ್ ಮಾಡೋರೆ ಅರ್ಧಕ್ಕೆ ನಾಟಕ ಬಿಟ್ಟೋದ್ರೆ ಏನ್ರೋ ಮಾಡೋದು? ವಿಶ್ವ ಗೆದ್ದ ವೀರವನಿತೆಯರಿಗೆ ಬಹುಪರಾಕ್. ರಕ್ಷಾ ನೋಡು, ಹುಡುಗಿರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ನೀನ್ ಯಾವ ಕಲೆಕ್ಟರ್ ಆಗೋದು? ಛೇ. ಆಗ್ಲಿ ಆಗ್ಲಿ ಆಗ್ಲಿ. ಹಾ ಗಿರ್ಜಾ, ಅಮ್ಮ ಇಲ್ಲ, ಗಿರ್ಜಾ ಬೇಗ ಬಾ. ಏನ್ರಿ? ಪುರೋಹಿತರಿಗೆ ಫೋನ್ ಮಾಡಿದ್ದೆ, ಹುಡುಗಿ ನೋಡಕ್ಕೆ ಒಳ್ಳೆ ದಿನ ನೋಡಿ ಹೇಳಿ ಅಂತ. ನಾಳೆನೆ ನೋಡ್ಬೋದು, ಒಳ್ಳೆ ದಿನ ಅಂತ ಹೇಳಿದಾರೆ. ಎಂತ ಸಂತೋಷದ ಸುದ್ದಿ ಹೇಳಿದ್ರಿ ರೀ. ನಾಳೆನೇ ಎಲ್ರು ಹೆಣ್ಣಿನ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ. ಅದೇ ಇರ್ಸು ಮುರ್ಸಾಗ್ತಾ ಇದೆ ಗಿರ್ಜಾ. ಯಾಕ್ರಿ? ಅಲ್ಲ, ನಿನ್ನೆ ಅಷ್ಟೇ ಮೇಳದಲ್ಲಿ ಅವ್ರು ನಮಗ್ ಪರಿಚಯ ಆಗಿರೋದು. ಇವತ್ತಾಗ್ಲೇ ನಾವು ಫೋನ್ ಮಾಡಿ ನಾಳೆ ಹೆಣ್ಣು ನೋಡಕ್ ಬರ್ತಾ ಇದೀವಿ ಅಂತಂದ್ರೆ ಅವ್ರೇನಾದ್ರೂ ತಪ್ಪು ತಿಳ್ಕೊಳಲ್ವಾ? ಹಾಗೆಲ್ಲ ಏನಿರಲ್ಲ ರೀ. ಅವ್ರ ಮಗಳ ಮದ್ವೆ ಮಾಡ್ಬೇಕು ಅಂತ ತಾನೇ ಮೇಳಕ್ ಬಂದಿರೋದು. ಅದು ಅಲ್ದೆ ನಿನ್ನೆ ಅವ್ರು ನಮ್ಮನ್ನ ಎಷ್ಟ್ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಅದು ಅಲ್ದೆ ನಮ್ ಮಾಧವನ್ ಬಗ್ಗೆನೂ ಆಸಕ್ತಿ ತೋರ್ಸಿದಾರಲ್ವಾ. ಈಗ ನಾವು ಅವ್ರಿಗೆ ಫೋನ್ ಮಾಡಿ ನಾವು ನಾಳೆ ಬರ್ಬೋದಾ ಅನ್ನೋದ್ರೊಳಗೆ ತಪ್ಪೇನೂ ಇಲ್ಲ ರೀ. ನಮ್ ಜಾಗದಲ್ಲಿ ಅವ್ರು ಇದ್ದಿದ್ರೆ ಅವರು ಹೀಗೆ ಮಾಡಿರೋರು. ಹಾಗಂತೀಯ? ಹಾ ಹೌದು, ನೀವ್ ಈಗ್ಲೇ ಫೋನ್ ಮಾಡಿ. ಅಪ್ಪ, ನಾನ್ ಈಗ್ಲೇ ಹೇಳಿದೀನಿ, ಮಾಧವಣ್ಣಂಗ್ ನಾಳೆ ಹುಡುಗಿ ನೋಡಕ್ ಹೋಗ್ಬೇಕಾರೆ ನಾನು ಬರ್ತಿದ್ದೀನಿ. ಮೊದ್ಲು ನಾವೆಲ್ಲ ಬರ್ಬೋದಾ ಅಂತ ಫೋನ್ ಮಾಡಿ ಕೇಳ್ತೀನಿ, ಆಮೇಲೆ ತಯಾರಾಗುವಂತೆ ಇರು. ಮಾವ ಮಾವ, ಮಧ್ಯ ಮಾತಾಡ್ತಿದ್ದೀನಿ, ಮೂಗ್ ತುರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಅಯ್ಯೋ ಇಲ್ಲಮ್ಮ, ಹಾಗೇನಿಲ್ಲ, ಹೇಳು. ಅಲ್ಲ ಮಾವ, ನೀವ್ಯಾಕೆ ಗಡಿಬಿಡಿ ಮಾಡ್ತಾ ಇದ್ದೀರಾ? ಅಂದ್ರೆ ಪ್ರಿಯಾ ಮನೆಯವರು ಪರಿಚಯ ಆಗಿದ್ದೆ ನೆನ್ನೆ. ಅವ್ರು ಹೇಗೆ ಏನು ಅನ್ನೋದೇ ಗೊತ್ತಿಲ್ಲ. ಅಷ್ಟು ಬೇಗ ನಾವ್ ನಾಳೆ ಹೆಣ್ಣು ನೋಡಕ್ ಹೋಗೋದು ಸರಿ ಅನ್ನಿಸ್ತಿಲ್ಲ ಮಾವ. ಏನೇ ಹಾಗಂದ್ರೆ ಮೀನಾ, ನಾಳೆ ಒಳ್ಳೆ ದಿನ ಅಂತ ಹೇಳ್ತಾ ಇದಾರಲ್ಲ, ಹೋಗಿ ಹುಡುಗಿ ನೋಡ್ಕೊಂಡ್ ಬರೋಣ. ಈಗ ನೀನ್ ಯಾಕೆ ಬೇಡ ಅಂತಿದ್ಯಾ ಹೇಳು? ನನಗೆ ಬೇಡ ಅನ್ನಿಸ್ತಿದೆ ಅಂತ ಅಲ್ಲ ಅತ್ತೆ. ನಾಳೆ ನಾವು ಹೋಗೋದಕ್ಕೂ ಮುಂಚೆ ಹುಡುಗಿ ಹೇಗೆ ಅಂತ ಒಂದ್ 4 ಕಡೆ ವಿಚಾರಿಸ್ಕೊಂಡು ಹೋಗೋಣ ಅಂತ. ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ ಅಂತ, ಅಲ್ವಾ ಮಾವ? ಮೀನಾ, ನಿನ್ ಕಾಳಜಿ ನನ್ಗೆ ಅರ್ಥ ಆಗತ್ತೆ, ಆದ್ರೆ ಅದ್ರ ಅಗತ್ಯ ಇಲ್ಲ. ಅವ್ರು ತುಂಬಾ ಒಳ್ಳೆ ಜನ. ಅದ್ ಹೇಗ್ ಮಾವ ಹೇಳ್ತೀರಾ ಅವ್ರು ಒಳ್ಳೆಯವರು ಅಂತ? ಮೀನಾ, 28 ವರ್ಷದಿಂದ ನಾನು ಅಂಗಡಿ ನಡೆಸ್ತಾ ಇದ್ದೀನಿ. ಏನಿಲ್ಲ ಅಂದ್ರು ದಿನಕ್ಕೊಂದು 100-150 ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಎಲ್ರೂ ನಂಗೇನ್ ಪರಿಚಯ ಇರೋದಿಲ್ಲ, ಹೊಸ ಹೊಸ ಜನನು ಬರ್ತಾ ಇರ್ತಾರೆ. ಆದ್ರೆ ಒಂದು ಸಲ ನಾನು ಅವ್ರನ್ನ ನೋಡಿದ್ರೆ ಅವ್ರು ಹೀಗೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಇರ್ಬೋದು ಮಾವ, ಆದ್ರೆ ಅದು ವ್ಯವಹಾರ, ಇದು ಸಂಬಂಧ. ವ್ಯವಹಾರ ಮಾಡೋದು, ಸಂಬಂಧ ಕೂಡ್ಸೋದು ಎರಡು ಒಂದೇ ಅಲ್ಲ ಅಲ್ವಾ? ಹೌದಮ್ಮ, ಆದ್ರೆ ನಿನ್ನೆ ನಾನು ಅವ್ರನ್ನ ನೋಡಿದ್ನಲ್ಲ, ತುಂಬಾ ಒಳ್ಳೆ ಜನ, ನಮ್ಗೆ ಹೊಂದಾಣಿಕೆ ಆಗ್ತಾರೆ ಅಂತ ಅನ್ನಿಸ್ತು ನನಗೆ. ಹುಡುಗಿನೂ ಅಷ್ಟೇ, ನಮ್ಮ ಮಾಧವಂತರ ಸಾತ್ವಿಕ ಸ್ವಭಾವದವಳು. ನನಗೆ ಅಷ್ಟು ನಂಬಿಕೆ ಬಂದ ಮೇಲೆ 10 ಕಡೆ ಅವ್ರ ಬಗ್ಗೆ ವಿಚಾರಿಸೋದು, ತೂಗೋದು, ಅಳಿಯೋದು ಇವೆಲ್ಲ ಬೇಡಮ್ಮ. ಕಣ್ಣು ಮುಚ್ಕೊಂಡು ಈ ಸಂಬಂಧ ಒಪ್ಕೋಬಹುದು ನಾವು. ನೀನೇನು ಯೋಚನೆ ಮಾಡಬೇಡ ಮೀನಾ, ಎಲ್ಲ ಒಳ್ಳೇದಾಗತ್ತೆ, ತಲೆ ಕೆಡಿಸ್ಕೋಬೇಡ. ಅಪ್ಪನೇ ಗ್ಯಾರಂಟಿ ಕೊಡ್ತಿದ್ದಾರೆ ಅಂದ್ಮೇಲೆ ಮುಗೀತು. ನೀನ್ ಆರಾಮಾಗಿರು. ಕೇಶವ, ಅವ್ರು ನೋಡ್ತಿದ್ದ ಹಾಗೆ ನನಗೊಂಥರ ವಿಶ್ವಾಸ ಬಂತು ಕಣೋ. ಆಹಾ,
ಅದೆಂಥ ವ್ಯಕ್ತಿತ್ವ ಪರಮೇಶ್ ಅವ್ರದ್ದು. ಹುಡುಗಿ ತಾಯಿನೂ ಅಷ್ಟೇ, ಅವ್ರ ಮನ್ಸಲ್ಲಿ ಚೂರು ಕಲ್ಮಶ ಇಲ್ಲ ಅಂತ ಅವ್ರು ಮಾತಾಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಏನಯ್ಯ ನಿನ್ ಲಟ್ಕಾಸಿ ಗಾಡಿ ತಗೊಂಬಂದು ನಮ್ಮನೆ ಮುಂದೆ ಪಾರ್ಕ್ ಮಾಡಿದ್ಯಾ? ಇಲ್ಲೇನ್ ಬೋರ್ಡ್ ಹಾಕೊಂಡಿದೀವಾ ನಮ್ಮನೆ ಮುಂದೆ ಜಾಗ ಇದೆ, ನಿಮ್ ಗಾಡಿ ತಗೊಂಬಂದು ನಮ್ಮನೆ ಮುಂದೆ ನಿಲ್ಸಿ ಅಂತ ಬಂದ್ ನಿಲ್ಲಿಸ್ಬಿಟ್ಟ ದೊಡ್ಡದಾಗೆ. ತೆಗಿಯಯ್ಯ ನಿನ್ ಲಟ್ಕಾಸಿ ಗಾಡಿನ ತೆಗಿಯಯ್ಯ. ಅದ್ಯಾಕಮ್ಮ ಹಂಗಾಡ್ತಿದ್ಯಾ? ಏನೋ ನನ್ನ ಗಾಡಿ ತಗೊಂಬಂದು ನಿಮ್ ಮನೆ ಒಳಗೆ ನಿಲ್ಲಿಸ್ದಂಗೆ 5 ನಿಮಿಷ ಇರೋ ಎತ್ತೀನಿ. ಅವೆಲ್ಲ ಆಗಲ್ಲ ಕಣಯ್ಯ. ಈ ನೀನೇನಾದ್ರೂ ನಿನ್ ಗಾಡಿ ತೆಗ್ದಿಲ್ಲ ಅಂದ್ರೆ ನಿನ್ ಗಾಡಿದು ಕಣ್ಣು ಕಿವಿ ಮೂಗು ಎಲ್ಲ ಕಿತ್ತು ನಿನ್ ಕೈಲೇ ಕೊಟ್ಟು ಬಿಡ್ತೀನಿ. ನಿಂದೇನ್ ಬಾಯ ಬಚ್ಚಲ್ ಮನೆನಾ ಹಂಗ್ ಮಾತಾಡ್ತಿದ್ಯಾ? ಯಾರ ಮನೆ ಮುಂದೆ ಬಂದು ಬಚ್ಚಲ್ ಮನೆ ಅಂತ ಇದ್ಯಾ? ನಮ್ಮನೆ ಬೃಂದಾವನ. ಈಗೇನು ಮರ್ಯಾದೆಯ ಗಾಡಿ ಎತ್ತತ್ಯೋ ಇಲ್ಲ ಒಂದೇ ಕೈಯಲ್ಲಿ ನಿನ್ ಗಾಡಿನ ಎತ್ತು ಬಿಸಾಕ್ಲಾ? ನಿನಗೆ ತಾಕತ್ತಿದ್ರೆ ಬಿಸಾಕೋಣ. ಎಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿಗೆ ಆವಾಜ್ ಹಾಕ್ಯೋ? ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಸರಿ ಜೈಲ್ಗೆ ಹೋಗಿ ಬಂದಿದ್ದೀನಿ. ಈಗ ನನ್ನ ಜನ ಎಲ್ಲ ಲಕ್ಷಣವಾಗಿ ಪರಮೇಶ್ ಅಂತ ಕರೀತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ನನ್ನ ಹೆಸರೇ ಬೇರೆ, ಬರ್ಕಿ ಬರ್ಕಿ ಪರಮೇಶ್. ಸೂಪರ್ ಅಪ್ಪ, ನೀವು ಈ ಆಕ್ಷನ್ ಫಿಲ್ಮ್ ಅಲ್ಲಿ ಮಾಸ್ ಹೀರೋ ಎಂಟ್ರಿ ಕೊಟ್ಟಂಗ್ ಕೊಟ್ರಿ. ಲವ್ ಯು ಅಪ್ಪ. ಐ ಲವ್ ಯು ಮಗಳೇ. ಏನಮ್ಮ ಪುಟ್ಟೆ ನೀನ್ ಹೇಳು, ನಾನ್ ನಿಮ್ ಮನೆ ಮುಂದೆ 5 ನಿಮಿಷ ಗಾಡಿ ನಿಲ್ಸಿತ್ತಪ್ಪ? ತಪ್ಪಲ್ಲ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಈ ರೀತಿ ಕಾಲ್ ಕರ್ಕೊಂಡು ಜಗಳ ಬರ್ತಿರೋದು ತಪ್ಪಲ್ವಾ? ಅದು ತಪ್ಪಲ್ಲ. ಮತ್ತೆ ಇನ್ಯಾರ್ದಮ್ಮ ತಪ್ಪು? ನಮ್ಮ ಅಪ್ಪ ಅಮ್ಮ ಹಿಂಗೆ ಅಂತ ಗೊತ್ತಿದ್ರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಜೀವದ ಮೇಲೆ ಆಸೆ ಇಲ್ಲದೆ ಇನ್ನೂ ಜಗಳಕ್ ನಿಂತಿದ್ರಲ್ಲ, ನಿಂದೇ ತಪ್ಪು. ಅಯ್ಯೋ ಇದು ಯಾವ್ದಾಗ ಸೈಕ್ ಫ್ಯಾಮಿಲಿ? ಇವರಿಬ್ರು ಅದ್ಭುತ ಅಂದ್ರೆ ಆ ಮಗಳು ತುಂಡ ಅದ್ಭುತ ನೋಡ್ರಿ. ಇಷ್ಟೆಲ್ಲಾ ಗಲಾಟೆ ನಡೀತಾ ಇದ್ರು ಬೋಂಡ ತಿನ್ಕೊಂಡ್ ಕುಂತಾವಳೆ. ನನ್ನ ಮಗಳು ತಿನ್ನೋದ್ರ ಮೇಲೆ ಏನಾದ್ರು ಕಣ್ಣು ಹಾಕಿದ್ರೆ ನಿನ್ನ ಕಾಲನ್ನ ಈ ಬಾಳೆಕನ್ ಕತ್ತರಿಸಂಗೆ ಅಂತ ಕತ್ತರಿಸ್ಬಿಡ್ತೇನೆ. ಈಗೇನ್ ಗಾಡಿ ಎತ್ತೋ ಇಲ್ಲ ನನ್ನ ಹೆಂಡತಿ ಒಂದೇ ಕೈಯಲ್ಲಿ ಎತ್ತಿ ಪಿಸಾಕ್ಲಾ? ಏನೋ ಒಳ್ಳೆ ಇಂಗ್ ತಿಂದರೋ ಮಂಗನ್ ತರ ಮಿಕ ಮಿಕ ಅಂತ ನೋಡ್ತಾ ಇದ್ಯಾ? ಮನೆ ಮುಂದೆ ಗಾಡಿ ನಿಲ್ಸೋದು ಅಲ್ದೆ ನಿಮ್ಮ ಅಮ್ಮನಿಗೆ ನನ್ನ ಮುದ್ದು ಹೆಂಡತಿಗೆ ರೋಫ್ ಆಗ್ತಾನೆ ಅವನು. ದಿನ ಬೆಳಗಾದ್ರೆ ಹಾಲ್ ಹಾಕೋನ್ ಹತ್ರ ಜಗಳ, ಹೂ ಮಾರೋನ್ ಹತ್ರ ಜಗಳ, ಅಕ್ಕ ಪಕ್ಕದ ಮನೆಯವ್ರ ಹತ್ರ ಜಗಳ, ಜಗಳ ಜಗಳ ಜಗಳ. ಏನಮ್ಮ ಮಗಳೇ, ಹೆತ್ತ ತಂದೆ ತಾಯಿ ಬಗ್ಗೆನೇ ಈ ತರ ಮಾತಾಡ್ಬಿಟ್ಟಿಯಲ್ಲ. ನಿನ್ ತಂದೆ ತಾಯಿ ಎಂತ ಶಾಂತ ಮೂರ್ತಿಗಳು ಅಂತ ಗೊತ್ತಿದ್ರು ಈ ತರ ಮಾತಾಡ್ಬಿಟ್ಟಿಯಲ್ಲೇ. ಗಂಡ ಅಂತ ಇಬ್ರು ಇವತ್ತು ಬದುಕೊಂಡಿದ್ದೀರಾ, ಇನ್ನೊಂದ್ಸಲ ಸಿಕ್ಕಿ ನನ್ ಕೈ ಆಯ್ತು ನಿಮ್ಗೆ. ಏನಲ್ಲೇ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತೀಯ? ಸಾಕಿದ್ರೆ ಹತ್ರ ಬಾರಲೇ ಬಾರೋ ಬಾರೋ. ಇವತ್ ನಿನ್ ಎದೆ ಸಿಳಿ ರಕ್ತನ ಒಳ್ಳೆ ಸಪೋಟ ಜ್ಯೂಸ್ ತರ ಗಟ 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 ಅಂತ ಕುಟ್ಬಿಡ್ತೀನಿ. ನೀವು ಕೊಡಿ ಇಲ್ಲಿ. ಅಮ್ಮ ಬಿಡು, ನಡೀರಿ ನೀವು ಒಳಗಡೆ. ಅಪ್ಪ ನಡೀರಿ, ಸಾಕು ನಡೀರಿ ಇಬ್ರು ಒಳಗಡೆ. ನನಗಂತೂ ಸಾಕಾಗಿ ಹೋಗಿದೆ. ಅಕ್ಕ ಬೋಂಡ ತಿಂತೀಯಾ?